18 ದಿವಸಗಳ ಕಾಲ ಯಾವ ಮಹಾಭಾರತ ಯುದ್ಧ ನಡೆಯಿತು, ಯಾವ ಯುದ್ಧದಲ್ಲಿ ಅತಿರಥ ಮಹಾರಥರನ್ನು ಎದುರಿಸಿದ್ದಾನೋ, ಅವರನ್ನೆಲ್ಲರನ್ನು ಎದುರಿಸಿಯೂ ಕೂಡ 18 ದಿವಸಗಳ ಕಾಲ ನಡೆದ ಯುದ್ಧದಲ್ಲಿ ವಿಜಯವನ್ನು ಸಂಪಾದನೆ ಮಾಡಿಕೊಂಡು ತನಗಿರತಕ್ಕಂತಹ ವಿಜಯ ಅನ್ನುವ ಹೆಸರನ್ನು ಸಾರ್ಥಕಪಡಿಸಿಕೊಂಡಿದ್ದಾನೋ, ಇವತ್ತು ಕೂಡ ಅವನ ಬಳಿ ಅವಷ್ಟೇ ಎಲ್ಲವೂ ಕೂಡ ಇದ್ದಾವೆ. ಅರ್ಜುನ ಅಂತ ಇದ್ದಾನೆ, ಅವೆಲ್ಲ ಇದ್ದಾವೆ. ಆದರೆ ಒಂದು ಮಾತು, ಒಬ್ಬ ಮಾತ್ರ ಇಲ್ಲ. ಆವತ್ತು ಮುಂಭಾಗದಲ್ಲಿ ಕೃಷ್ಣ ಇದ್ದ, ಇವತ್ತು ಮುಂಭಾಗದಲ್ಲಿ ಕೃಷ್ಣನೊಬ್ಬ ಇಲ್ಲ. ಎಲ್ಲ ಇದ್ದಾವೆ, ಮುಂಭಾಗದಲ್ಲಿ ಕೃಷ್ಣನೊಬ್ಬ ಇಲ್ಲ ಎಂಬ ಕಾರಣಕ್ಕೆ ಏನಾಯಿತು? ಸರ್ವಂ ಕ್ಷಣೇನ ತದಭೂದ ಸದೀಶರಿಕ್ತಂ. ಇದ್ದ ಎಲ್ಲವೂ ಕೂಡ ಇಲ್ಲದೇ ಇದ್ದ ಹಾಗೆ ಆಗೋಯಿತು. ಯಾಕೆ? ಈಶರಿಕ್ತಂ, ಭಗವಂತನೊಬ್ಬನೇ ಇಲ್ಲ. ಏನಾಯಿತು? ಭಸ್ಮನ್ ಹುತಂ, ಬೂದಿಯಲ್ಲಿ ಹೋಮ ಮಾಡಿದಂತಾಯಿತು. ಹೋಮ ಮಾಡಬೇಕು, ಹವಿಸ್ಸನ್ನು ಸಮರ್ಪಿಸಬೇಕು. ಎಲ್ಲಿ? ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ. ಪ್ರಜ್ವಲಿಸ್ತಾ ಇರತಕ್ಕಂತಹ ಅಗ್ನಿಯಲ್ಲಿ ಹವಿಸ್ಸನ್ನು ಸಮರ್ಪಿಸಬೇಕು. ಅದರ ಬದಲಾಗಿ ಅಗ್ನಿಯೆಲ್ಲ ಶಾಂತ ಆಗಿದೆ, ಬರಿದೆ ಬೂದಿ ಮಾತ್ರ ಉಳಿದಿದೆ. ಅಂತಹ ಹೊತ್ತಲ್ಲಿ ಹವಿಸ್ಸನ್ನು ಸಮರ್ಪಿಸಿದರೆ ಏನದರಿಂದ ಲಾಭ? ವ್ಯರ್ಥ. ಅದನ್ನೇ ಅನ್ನೋದು ಬೂದಿಯಲ್ಲಿ ಹೋಮ ಮಾಡಿದಂತಾಯಿತು ಅಂತ ಹೇಳಿಕೊಂಡು ಅರ್ಜುನ ಅಂತ ಇದ್ದಾನೆ, ಇವತ್ತು ನನ್ನ ಪ್ರಯತ್ನ ಹಾಗಾಗಿ ಹೋಯಿತು, ಬೂದಿಯಲ್ಲಿ ಹೋಮ ಮಾಡಿದಂತಾಯಿತು. ಹುಲುಸಾದ ಬೆಳೆಯನ್ನು ಪಡಿಬೇಕು ಅಂತಿದ್ರೆ ಬೀಜ ಬಿತ್ತಬೇಕು. ಎಲ್ಲಿ? ಹಸನಾದ ಭೂಮಿಯಲ್ಲಿ ಬೀಜ ಬಿತ್ತಿದರೆ ಹುಲುಸಾದ ಬೆಳೆಯನ್ನು ಪಡೆಯಬಹುದು. ಮರುಭೂಮಿಯಲ್ಲಿ ಹೋಗಿ ಬಿತ್ತಿದರೆ ಸುಡುವ ಬಿಸಿಲಿಗೆ ಬಿತ್ತದ ಬೀಜವು ಕರಡಿ ಹೋಗತ್ತಷ್ಟೇ, ಮೊಳಕೆಯೂ ಬರೋದಿಲ್ಲ. ಅರ್ಜುನ ಅಂತ ಇದ್ದಾನೆ, ಇವತ್ತು ನನ್ನ ಪ್ರಯತ್ನ ಹಾಗೆ ಮರುಭೂಮಿಯಲ್ಲಿ ಹೋಗಿ ಬೀಜ ಬಿತ್ತಿದಂತಾಯಿತು. ಯಾಕೆ? ಈಶರಿಕ್ತಂ, ಕೃಷ್ಣನೊಬ್ಬ ಇಲ್ಲ. ಅದೇ ಕೃಷ್ಣ ಇದ್ದಾಗ ಅರ್ಜುನ ಎದುರಿಸಿದ್ದು ಯಾರನ್ನು? ಅಂಥಿಂಥವರನ್ನಲ್ಲ, ಅತಿರಥ ಮಹಾರಥರನ್ನು. ಭೀಷ್ಮರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮರು, ಕರ್ಣ, ಶಲ್ಯ, ದುರ್ಯೋಧನ, ದುಶ್ಯಾಸನ, ಕರ್ಣ, ಒಬ್ಬರಲ್ಲ ಇಬ್ಬರಲ್ಲ, ಎಂತೆಂಥ ಪರಾಕ್ರಮಿಗಳು. ಅವರನ್ನೆಲ್ಲ ಎದುರಿಸಿಯೂ ಅರ್ಜುನ ತನಗಿರತಕ್ಕಂತಹ ವಿಜಯ ಅನ್ನೋ ಹೆಸರನ್ನು ಸಾರ್ಥಕಪಡಿಸಿಕೊಂಡ. ಕೃಷ್ಣ ಇದ್ದಾಗ ಅವನು ವಿಜಯ, ಕೃಷ್ಣ ಜೊತೆಗಿಲ್ಲ ವಿಜಯ, ಜಯವನಲ್ಲಿಲ್ಲ. ಕೃಷ್ಣ ಜೊತೆಗಿದ್ದಾಗ ಪಾರ್ಥ ಏವ ಧನುರ್ಧರ. ಧನುರ್ಧಾರಿಗಳು ಅಂದರೆ ಯಾರು? ಧನುರ್ಧಾರಿಗಳು ಅಂದರೆ ಯಾರು? ಲೆಕ್ಕ ಹಾಕೋಣ ಅಂತ ಹೊರಟ್ರೆ ಮೊತ್ತ ಮೊದಲಾಗಿ ಲೆಕ್ಕಕ್ಕೆ ಸಿಗುವವನು ಅರ್ಜುನ. ಮುಂದೆ ಮುಂದೆ ಇಲ್ಲ. ಇವನಿಗೆ ಸರಿಸಮನಾಗಿ ನಿಲ್ಲಬಲ್ಲಂತಹ ಇನ್ನೊಬ್ಬ ಬೆಲ್ಲಾಳು ಇಲ್ಲ ಎಂಬ ಕಾರಣಕ್ಕೆ ಪಾರ್ಥ ಏವ ಧನುರ್ಧರ, ಮುಂದೆ ಹೋಗಲೇ ಇಲ್ಲ. ಧನುರ್ಧಾರಿಗಳು ಅಂದರೆ ಅರ್ಜುನ. 3 ಲೋಕದ ಗಂಡು ಎಲ್ಲ ಹೌದು. ಯಾವಾಗ? ಕೃಷ್ಣ ಜೊತೆಯಲ್ಲಿ ಇದ್ದಾನೆ ಅಂತಂದರೆ. ಕೃಷ್ಣ ಜೊತೆಯಲ್ಲಿ ಇಲ್ಲ. ಸರ್ವಂ ಕ್ಷಣೇನ ತದಭೂತ್ ಅಸತ್ ಈಶರಿಕ್ತಂ ಭಸ್ಮನ್ ಹುತಂ ಕುಹಕರಾಬ್ಧಮಿಗೋಪ್ತ ಮೂಷ್ಯಾಂ. ಕೃಷ್ಣ ಜೊತೆಯಲ್ಲಿ ಇಲ್ಲ ಅಂದರೆ ಈ ಅವಸ್ಥಿತಿ. ಅದೇ ಕೃಷ್ಣ ಜೊತೆಯಲ್ಲಿ ಇದ್ದಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನೀತಿರ್ಮತಿರ್ಮಮ. ಜೊತೆಯಲ್ಲಿ ಕೃಷ್ಣ ಇದ್ದಾನೆ ಅಂತಂದರೆ ತತ್ರ ಶ್ರೀ ಸಂಪತ್ತು, ತತ್ರ ವಿಜಯ, ತತ್ರ ಭೂತಿ, ಯಶಸ್ಸು, ಸಂಪತ್ತು, ಕೀರ್ತಿ ಎಲ್ಲ ಇದೆ. ಯಾರು ಈ ಮಾತನ್ನಂತ ಇದ್ದಾನೆ? ಯಾರೋ 3ನೇ ವ್ಯಕ್ತಿ ಅಂತ ಇರೋದಲ್ಲ. ಯಾರು 3 ಲೋಕದ ಅಧಿಪತಿಯಾದಂತಹ ಇಂದ್ರನೋ ಅವನೇ ಅರ್ಜುನನಾಗಿ ಬಂದವ. ಅಂಥ ಅರ್ಜುನನೇ ಜೊತೆಯಲ್ಲಿ ಭಗವಂತ ಇದ್ದಾನೆ ಅಂತಂದರೆ ನಾನು ಏನಾದರೂ, ಜೊತೆಯಲ್ಲಿ ಭಗವಂತ ಇಲ್ಲ ಅಂತಂದ್ರೆ ನಾನು ಏನೂ ಅಲ್ಲ ಅಂತ ಇದ್ದಾನೆ ಅಂತಂದರೆ ನಾವು ನೀವು ಒಮ್ಮೆ ಆತ್ಮವಿಮರ್ಶೆ ಮಾಡ್ಕೋಬೇಕು. ನಾವು ಎಷ್ಟರವರು, ಎಲ್ಲಿಯವರು? ಧ್ರುವ ಮಹಾರಾಜರು ಆ ಅನುಭವವನ್ನು, ತಮ್ಮ ಅನುಭವದ ಮಾತನ್ನು ಭಗವಂತನ ಮುಂದೆ ನಿವೇದಿಸಿಕೋತಾ ಇದ್ದಾರೆ. ಯೋ ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮನ.
ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭಗವಂತ ನಿನಗೆ ನಮಸ್ಕಾರ. ಆ ಭಗವಂತನನ್ನು ನಮಸ್ಕರಿಸುವಾಗ ಭಗವಂತನೇ ನೆನೆಸ್ಕೋತಾ ಇದ್ದೇವೆ. ಭಗವಂತ ಹೀಗೆ ನಮ್ಮೊಳಗೆ ನಿಂತುಕೊಂಡು ನಮಗೆ ಮಾಡ್ತಾ ಇರತಕ್ಕಂಥ ಅನುಗ್ರಹವನ್ನು ಕ್ಷಣ ಕ್ಷಣಕ್ಕೂ ಚಿಂತಿಸ್ತಾ ಇರಬೇಕಂತೆ. ಶ್ರೀಮದ್ ಆಚಾರ್ಯರು ಅಂತ ಇದ್ದಾರೆ, ಈ ಚಿಂತನೆ ದೇವರ ಪೂಜೆ ಕುಳಿತಾಗ ಅಷ್ಟೇ ಅಲ್ಲ, ಮತ್ತೆ ಸಂತತಂ ಚಿಂತೆಯೇನಂತಂ. ನಾವೇನು ಮಾಡ್ತೇವೆ? ಭಗವಂತನ ಆರಾಧನೆ ಏನು ಹೇಳಿಕೊಂಡು ದಿವಸಕ್ಕೊಂದು ಅರ್ಧ ಗಂಟೆ ಮೀಸಲಿಡ್ತೇವೆ, 1 ಗಂಟೆ ಮೀಸಲಿಡ್ತೇವೆ. ಅದು ಮುಗೀತು ಅಂತಂದರೆ ದೇವರ ಪೂಜೆ ಮುಗಿದು ಹೋಯಿತು, ದೇವರ ಪೂಜೆ ಮುಗಿದು ಹೋಯಿತು. ಇಲ್ಲ, ಈಗ ಶುರುವಾಯಿತಷ್ಟೇ. ದಿನದಲ್ಲಿ ಅರ್ಧ ಗಂಟೆ 1 ಗಂಟೆ ಮಾಡೋದು ಏನಿದೆ ಅಲ್ಲ, ಉಳಿದ ಇಡೀ ಹೊತ್ತಿಗೆ ದಿವಸಕ್ಕೆ ಬೇಕಾಗಿರತಕ್ಕಂತಹ ಸ್ಫೂರ್ತಿ ಏನಿದೆ ಅದನ್ನು ಪಡೆಯೋದಕ್ಕೆ ಬೇಕಾಗಿರತಕ್ಕಂತಹ ಪ್ರಕ್ರಿಯೆ ಅಷ್ಟೇ ಈ ಅರ್ಧ ಗಂಟೆಯಲ್ಲೋ 1 ಗಂಟೆಯಲ್ಲಿ ನಡೆಯೋದು. ಪೂಜೆ ಇದಲ್ಲ, ಯಾವುದು ಮುಂದಿನ ನಮ್ಮ ಬದುಕು ಏನಿದೆ ಅಲ್ಲ ಅದು ಪೂಜೆಯಾಗಬೇಕು. ಭಗವಂತನ ಆರಾಧನೆ ನಮ್ಮ ಹಿರಿಯರು ನಮಗೆ ತೋರಿಸಿಕೊಟ್ಟದ್ದು 2 ಹೊತ್ತು ಮಾಡಬೇಕಂತೆ. ಯಾವುದದು? ಪ್ರಾತಃ ಪ್ರಭೃತಿ ಸಾಯಾಂತಂ, ಬೆಳಗ್ಗೆ ಮುಂಜಾನೆ ಮೊದಲುಗೊಂಡ್ರೆ ಮುಸ್ಸಂಜೆ ತನಕ, ಮುಸ್ಸಂಜೆ ಮೊದಲುಗೊಂಡ್ರೆ ಮರುದಿನ ಮುಂಜಾವಿನ ತನಕ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ನಮ್ಮ ಭಗವಂತನ ಆರಾಧನೆ ಹೀಗಿರಬೇಕು. ಯಾಕೆ ಭಗವಂತನ ಆರಾಧನೆ ನಾವು ಯಾಕೆ ಮಾಡ್ತೇವೆ? ಯಾಕೆಂತಂದರೆ ಭಗವಂತನ ಅನುಗ್ರಹ ಬೇಕು ಬದುಕಿನಲ್ಲಿ. ಆಸ್ತಿಕರು ಅನಿಸಿಕೊಂಡವರು ನಾವು ನಮ್ಮ ಬದುಕಿನಲ್ಲಿ ಯಶಸ್ಸನ್ನು ಪಡೆಯಬೇಕು ಅಂತಿದ್ರೆ ಭಗವಂತನ ಅನುಗ್ರಹ ಅತ್ಯವಶ್ಯ ಅನ್ನೋದನ್ನು ಬಲವಾಗಿ ನಂಬಿದವರು. ಹಕ್ಕಿಯೊಂದು ಎತ್ತರದ ಆಕಾಶದಲ್ಲಿ ಸ್ವಚ್ಛಂದವಾಗಿ ವಿಹರಿಸಬೇಕು ಅಂತಿದ್ರೆ 1 ರೆಕ್ಕೆ ಸಾಲದು, 2 ರೆಕ್ಕೆ ಬೇಕು. ಲೆಕ್ಕಾಚಾರದಲ್ಲಿ 1 ಅನ್ನೋದು 2ರ ಅರ್ಧ, 1 ಅನ್ನೋದು 2ರ ಅರ್ಧ. ಹಾಗಾಗಿ 2 ರೆಕ್ಕೆ ಇದ್ದಾಗ ಹಕ್ಕಿ ಒಂದು ಎಷ್ಟು ಎತ್ತರದಲ್ಲಿ ಸ್ವಚ್ಛಂದವಾಗಿ ವಿಹರಿಸಬಹುದು, 1 ರೆಕ್ಕೆಯಿಂದ ಅದರ ಅರ್ಧದಷ್ಟನ್ನು ಹಾರಲಿಕ್ಕೆ ಬರಬೇಕು. ಆದರೆ ಆಗತ್ತೋ ಕೇಳಿದರೆ ಇಲ್ಲೇ ಇಲ್ಲ, ಆಗೋದೇ ಇಲ್ಲ. 2 ಪರಿಪೂರ್ಣವಾಗಿದ್ದಾಗಲಷ್ಟೇ ಸ್ವಚ್ಛಂದವಾದ ವಿಹಾರ. ಅದರಂತೆ ನಮ್ಮ ಬದುಕು, ನಮ್ಮ ಪ್ರಯತ್ನ ಅವಶ್ಯವಾಗಿ ಬೇಕು. ಜೊತೆಗೆ ಭಗವಂತ ಅನುಗ್ರಹವೂ ಬೇಕು. ಭಗವಂತ ಅನುಗ್ರಹ ಅತ್ಯವಶ್ಯವಾಗಿ ಬೇಕೇ ಬೇಕು, ಜೊತೆಗೆ ನಮ್ಮ ಪ್ರಯತ್ನವೂ ಬೇಕು. ಯಾವುದು ಮುಖ್ಯ? 2 ಮುಖ್ಯ. ಹಾರುವ ಹಕ್ಕಿಗೆ ಎಡಗಡೆ ರೆಕ್ಕೆ ಮುಖ್ಯನೋ ಬಲಗಡೆ ರೆಕ್ಕೆ ಮುಖ್ಯನೋ ಕೇಳಿದರೆ 2 ಮುಖ್ಯ. ಹೇಗೋ ಅದರಂತೆ ನಮ್ಮ ಪ್ರಯತ್ನ, ಭಗವಂತ ಅನುಗ್ರಹ 2 ಬೇಕು. ಶ್ರೀಮದ್ ಆಚಾರ್ಯರು ಅಂತ ಇದ್ದಾರೆ, ನಮ್ಮ ಎಲ್ಲ ಪ್ರಯತ್ನದ ಹಿಂದೆ ಭಗವಂತನ ಚಿಂತನೆಯನ್ನು ಯಾವತ್ತಿಗೂ ಮರೆಯಬೇಡ. ಭಗವಂತನ ಆರಾಧನೆ ದಿನದ ಉದ್ದಕ್ಕೂ ನಡೆಯಬೇಕು. ಭಗವಂತ ಅನುಗ್ರಹ ನಮಗೆ ಬದುಕಿಗೆ ಉದ್ದಕ್ಕೂ ಬೇಕು. ದಿವಸಕ್ಕೆ ಅರ್ಧ ಗಂಟೆ ಭಗವಂತ ಅನುಗ್ರಹ ಸಿಕ್ಕರೆ ಸಾಕು, ಉಳಿದ ಹೊತ್ತನ್ನು ನಾವೇ ಮ್ಯಾನೇಜ್ ಮಾಡ್ಕೋತೇವೆ ಉಂಟೇನು? ಇಲ್ಲ. ಯಾವ ಹೊತ್ತಿಗೆ, ಅದು ಇವತ್ತಿನ ದಿವಸಗಳಲ್ಲಿ ಯಾವ ಹೊತ್ತಿಗೆ ಯಾವ ಮೂಲೆಯಿಂದ ಏನು ಆಪತ್ತು ಕಾದಿದೆಯೋ ಗೊತ್ತಿಲ್ಲ. ಸದಾಕಾಲ ಭಗವಂತನ ರಕ್ಷಣೆ ನಮಗೆ ಬೇಕು. ಹೌದಿಂತಿದ್ರೆ ಅನುಗಾಲವೂ ಭಗವಂತನ ಚಿಂತನೆ ಮಾಡು, ಭಗವಂತನ ಆರಾಧನೆ ನಿರಂತರವಾಗಿ ಮಾಡು. ನಮ್ಮ ಪ್ರಶ್ನೆ, ಭಗವಂತನ ಆರಾಧನೆಯನ್ನೇ 24 ಗಂಟೆಯೂ ಮಾಡ್ತಾ ಕೂತ್ರೆ ನಮ್ಮ ಹೊಟ್ಟೆ ಬಟ್ಟೆ ಗತಿ ಏನು ಅಂತ ಹೇಳಿಕೊಂಡು, 24 ಗಂಟೆಯೂ ದೇವರ ಪೂಜೆ ಮಾಡ್ತಾ ಕೂತ್ರೆ ನಮ್ಮ ಹೊಟ್ಟೆ ಬಟ್ಟೆ ಗತಿ ಏನು? ಯಾರೋ ಕೊಟ್ಟ ಉತ್ತರ ಅಲ್ಲ ಇದಕ್ಕೆ, ಭಗವಂತನೇ ತಾನು ಅಂತ ಇದ್ದಾನೆ. ದೇವರ ಪೂಜೆಯನ್ನೇ ನಿನ್ನ ಬದುಕು ಅಂತ ಮಾಡ್ಕೋಬೇಡ, ಬದುಕೆಲ್ಲವನ್ನು ಕೂಡ ಭಗವಂತನ ಆರಾಧನೆಯನ್ನಾಗಿ ಮಾಡಿಕೋ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಸ್ವಕರ್ಮಣ ತಮಭ್ಯರ್ಚ್ಯ, ಭಗವಂತನ ಆರಾಧನೆ ಹೌದು, ಮಂಗಳಾರತಿ, ನೈವೇದ್ಯ ಸಮರ್ಪಣೆ, ಪ್ರದಕ್ಷಿಣ ನಮಸ್ಕಾರ ಹೌದು, ಅಲ್ಲ ಅಂತಲ್ಲ.
ಆದರೆ ಅಷ್ಟಕ್ಕೆ ಮುಗಿಯೋದಿಲ್ಲ. ಸ್ವಕರ್ಮಣ ತಮಭ್ಯರ್ಚ್ಯ, ಭಗವಂತನ ಆರಾಧನೆ ವರ್ಣಾಶ್ರಮೋಚಿತವಾದ ಸ್ವವಿಹಿತವಾದ ಕರ್ತವ್ಯಗಳೇನಿದ್ದಾವಲ್ಲ ಅದರ ಅನುಷ್ಠಾನದ ಮೂಲಕ ನಡೆಯಬೇಕು. ಕೊನೆಗೆ ಇವತ್ತಿಗೆ ನಾವು ಬದುಕಿಗೋಸ್ಕರ ಆಯ್ದುಕೊಂಡಂತಹ ವೃತ್ತಿಯಾದರೂ ಸರಿ, ಧನ ಸಂಪಾದನೆಯೇ ಈ ವೃತ್ತಿಯ ಗುರಿ ಅಲ್ಲ. ಭಗವಂತನ ಆರಾಧನೆ ಈ ವೃತ್ತಿಯ ಗುರಿ. ದೇವರು ಎಲ್ಲಿದ್ದಾನೆ? ಗುಡಿಯ ಒಳಗೆ ಮಾತ್ರ ಇರೋದಲ್ಲ. ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ. ಎಲ್ಲರ ಹೃದಯದ ಗುಹೆಯ ಒಳಗೆ ಭಗವಂತ ನೆಲೆಸಿದ್ದಾನೆ. ಅಲ್ಲಿ ಭಗವಂತನನ್ನು ಕಂಡು ಭಗವಂತನ ಆರಾಧನೆಯನ್ನು ಮಾಡಬೇಕು. ಹೇಗೆ? ಗುಡಿಯೊಳಗೆ ಭಗವಂತನ ಆರಾಧನೆ ಮಾಡಿ ನಮಗೆ ಗೊತ್ತು. ಎಲ್ಲರ ಹೃದಯದೊಳಗಿರುವ ಭಗವಂತನ ಆರಾಧನೆ ಬಗ್ಗೆ ಹೇಗೆ? ಅಲ್ಲಿಯೂ ಪ್ರದಕ್ಷಿಣೆ, ನಮಸ್ಕಾರ, ಮಂಗಳಾರತಿ ಅಲ್ಲ. ಸ್ವಕರ್ಮಣ ತಮಭ್ಯರ್ಚ್ಯ, ಈ ವೃತ್ತಿಯ ಮೂಲಕ ಆ ಎಲ್ಲರ ಹೃದಯದೊಳಗೆ ನೆಲೆಸಿರುವ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದೇನೆ ಅನ್ನುವ ಅನುಸಂಧಾನದೊಟ್ಟಿಗೆ ನಮ್ಮ ಬದುಕಿಗೋಸ್ಕರ ಆಯ್ದುಕೊಂಡ ವೃತ್ತಿಯೇ ಸರಿ, ಅದನ್ನಾದರೂ ನಿರ್ವಹಣೆ ಮಾಡಬೇಕು. ಯಾವಾಗ ವೃತ್ತಿಯೂ ಭಗವಂತನ ಆರಾಧನೆ ಆಗ್ತಾ ಇದೆ, ಭಗವಂತನ ಆರಾಧನೆಗೆ ನಾವು ಬಳಸುವ ಹೂವು ಹಣ್ಣು ಹೇಗಿರಬೇಕು? ಸುವಾಸನೆ ಭರಿತವಾಗಿರತಕ್ಕಂಥ ಪುಷ್ಪ, ಪರಿಮಳ ಭರಿತವಾಗಿರತಕ್ಕಂಥ ಫಲ, ರಸಭರಿತವಾಗಿರತಕ್ಕಂತಹ ಹಣ್ಣು ಆಗಿರಬೇಕೇ ಹೊರತು ಕೊಳೆತು ನಾರುವ ಪುಷ್ಪ, ರಸವಿಲ್ಲದಿರತಕ್ಕಂತಹ ಸತ್ವ ಹೋಗಿರತಕ್ಕಂತಹ ಫಲ ದೇವರ ನೈವೇದ್ಯಕ್ಕೆ ಬರೋದಿಲ್ಲ. ಅದು ದೇವರ ಪೂಜೆನೇ ಆಗೋದಿಲ್ಲ. ಹಾಗೆ ನಮ್ಮ ಬದುಕೇ ಭಗವಂತನ ಆರಾಧನೆಯಾಗುವಾಗ ಅಲ್ಲಿ ನಾವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ ಹಾಗೆ ಸುವಾಸನೆ ಭರಿತವಾಗಿರುವಂತಹ ಪುಷ್ಪವಾಗಿರಬೇಕು, ರಸಭರಿತವಾಗಿರತಕ್ಕಂತಹ ಹಣ್ಣಾಗಿರಬೇಕು. ಮೋಸ ಅವ್ಯವಹಾರ ವಂಚನೆಗಳಿಗಲ್ಲಿ ಎಡೆ ಇಲ್ಲ.